ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಗಾಯತ್ರಿ ಮಕರೋಡ ಲಾಕ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಾರ್ನಿಂಗು ಲಾಕ್ ಸ್ಟಾರ್ಟ್ ಮಾಡಿದೆ. ಸದ್ಯ ಮನೆ ಕೆಲಸಗಳೆಲ್ಲ ಆಯಿತು. ಸ್ವಲ್ಪ ಇನ್ನೂ ಇದ್ದಾವೆ, ಆದರೆ ಒಂದಷ್ಟು ಮಟ್ಟಿಗೆ ಆಗಿದೆ. ನನ್ನ ಮಗಳು ಸ್ಕೂಲ್ಗೆ ಹೋದ್ಲು, ಹರ್ಷು ಕೂಡ ಜಾಬ್ಗೆ ಹೋದ್ರು. ಸೊ ಈಗ ನಾನು ತಲೆಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಹೆವಿ ಡ್ಯಾಂಡ್ರಫ್ ಫ್ರೆಂಡ್ಸ್. ಎಷ್ಟು ಡ್ಯಾಂಡ್ರಫ್ ಇದೆ ಅಂತಂದರೆ ನಿಜವಾಗ್ಲೂ ತುಂಬ ಡ್ಯಾಂಡ್ರಫ್ ಇದೆ. ಅದು ಡೆಲಿವರಿ ಆದಮೇಲೆ ನನಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಒಂದು ಸ್ವಲ್ಪ ಇವತ್ತು ಹೇರ್ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಹೇರ್ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಲಾಗ್ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೇಳಲೇಬೇಕು, ಯಾಕಂತಂದರೆ ನಾನು ಲಾಗ್ ಇಷ್ಟು ದಿವಸ ಮಾಡ್ತಾ ಇರಲಿಲ್ಲ, ಇವಾಗ ಮಾಡ್ತಾ ಇರೋದಕ್ಕೆ. ಸೊ ನಿಮ್ಮ ಹತ್ರ ರಿಕ್ವೆಸ್ಟಲ್ಲಿ ಕೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ಆಮೇಲೆ ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ನಾನು ಇಯರಿಂಗ್ಸ್ ಬಗ್ಗೆ, ಇದು ಗೋಲ್ಡಾ ಅಂತ. ಹೌದು, ಇದು ಗೋಲ್ಡೇ. ಸೊ ಇದು ಹೇಗೆ, ಡಿಸೈನ್ ಹೇಗಿದೆ, ಎಷ್ಟು ಗ್ರಾಮು, ಎಷ್ಟಾಯಿತು ಅನ್ನೋದನ್ನೆಲ್ಲ ನಾನು ಮತ್ತೆ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ, ಪೂರ್ತಿ ನೋಡಿ ಅದ್ರ ತೋರಿಸ್ತೀನಿ. ಫಸ್ಟು ಹೆಡ್ ಬಾತ್ ಮಾಡ್ಕೊಬೇಕು. ಇವಾಗ ಡ್ಯಾಂಡ್ರಫ್ ಹೋಗೋಕ್ಕೆ ನಾನು ಹೇರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಸೊ ನನಗೆಷ್ಟು ಡ್ಯಾಂಡ್ರಫ್ ಇತ್ತು ಅಂತಂದರೆ ನೆವ್ವೇ ಬೇರೆ ಆಗ್ತಾಯಿತ್ತು, ಅಷ್ಟು ಡ್ಯಾಂಡ್ರಫ್ ಇತ್ತು. ಅದಕ್ಕೆ ನಾನು ಇವತ್ತು ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಮೆಂತ್ಯ ಮತ್ತು ಒಂದು ಕರ್ಪೂರ, ಒಂದು 3 ಕರ್ಪೂರ ಮತ್ತು ಮೊಸರು ಹಾಕಿ ನಾನು ಮಾಡ್ತಾಯಿದ್ದೀನಿ ನೋಡಿ. ಈಗ ನಾನು ಕರ್ಬೇವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಮಿಕ್ಸಿಗೆ ಹಾಕಿದ್ದೀನಿ. ಕರ್ಪೂರ ಇಂಪಾರ್ಟೆಂಟ್, ಅದು ಮಾತ್ರ ಮಿಸ್ ಮಾಡೋಂಗಿಲ್ಲ. ಆಮೇಲೆ ನೆನೆಸಿಟ್ಕೊಂಡಿರೋಂತಹ ಮೆಂತ್ಯ ಹಾಕಬೇಕು. ನಾನು ಮರ್ತೋಗ್ಬಿಟ್ಟೆ, ಇವಾಗ ನೆನೆಸಿದೆ, ಅದು ನೆಂದಿಲ್ಲ. ಏನು ಅರ್ಜೆಂಟಾಗಿ ಬೇಕಿತ್ತು ಅಂತ ಹಾಗೆ ಮಾಡಿಕೊಂಡೆ. ನೀವು ನೆನೆಸಿಡಿ ಚೆನ್ನಾಗಿ, ನೈಟ್ ನೆನೆಸಿಕ್ಬಿಡಿ. ಆಮೇಲೆ ಮೊಸರು ಹಾಕ್ಕೊಂಡು ಮಾಡ್ಕೊಬೇಕು. ಸೊ ನೋಡಿ, ಎಲ್ಲ ಹಂಗೆ ಇದೆ ನೋಡಿ ಫ್ರೆಂಡ್ಸ್. ನೆನೆ ಹಾಕಬೇಕಿತ್ತು. ನಾನು ಮೆಂತ್ಯ ನೆನೆ ಹಾಕೋದು ಮರ್ತೋಗ್ಬಿಟ್ಟಿದ್ದೆ, ನೋಡಿದ್ರೆ ಇವಾಗ ಹಿಂಗಾಗಿ ಹೋಗಿದೆ. ಇರಲಿ, ಇನ್ನೊಂದು ರೌಂಡ್ ಹಾಕ್ತೀನಿ. ಮತ್ತು ಜಾಸ್ತಿ ಹಾಕಿದ್ದಿದ್ರೆ ಎಲೆಗಳು, ಬೇವಿನ ಎಲೆಗಳು, ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ದಿದ್ರೆ ಗಟ್ಟಿಗೆ ಬಂದಿರೋದು. ಮೊಸರು ಸ್ವಲ್ಪ ಜಾಸ್ತಿ ಹಾಕಿರೋದಕ್ಕೆ ನೀರು ಥರ ಬಂದಿದೆ. ಇರಲಿ, ಆದರೂ ಕೂಡ ಒಳ್ಳೆಯದೇ, ತಲೆಗೆ ಹಚ್ಕೊಳ್ಳೋಣ. ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೂ ಪ್ರಾಪರಾಗಿ ಕರೆಕ್ಟಾಗಿ ಮಾಡಬೇಕು. ನಾನು ಈ ಏರ್ ಪ್ಯಾಕ್ನ ಬರೀ ನನ್ನ ತಲೆ ಬುಡ ಇರುತ್ತಲ್ವ, ಅಲ್ಲಿ ಮಾತ್ರ ಹಚ್ಕೊತೀನಿ. ತಲೆಗೆಲ್ಲ, ಕೂದಲಿಗೆಲ್ಲ ಹಚ್ಕೊಳಲ್ಲ. ಸೊ ಮೇಯ್ನು ಅಲ್ಲೇ ಅಲ್ವಾ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬುಡಕ್ಕೆ ಮಾತ್ರ ಚೆನ್ನಾಗಿ ಹಚ್ಕೊತೀನಿ. ನಮ್ಮ ಅಮ್ಮ ರೂಮು ಕಿಟಕಿಯಲ್ಲಿ ಗಾಳಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್. ತಣ್ಣ ಗಾಳಿ ಚೆನ್ನಾಗಿ ಬರುತ್ತೆ. ಅಮ್ಮ ಬೈತಾರೆ ಬೆಡ್ ಮೇಲೆ ಏನಾದರೂ ಸೋರ್ಸಿದ್ರೆ. ಇದು ಪ್ರಾಪರಾಗಿ ಒಂದು ಸ್ವಲ್ಪ ಕನ್ನಡಿ ನೋಡ್ಕೊಂಡು ಹಚ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಸೊ ಈಗ ನಾನು ಫುಲ್ಲು ಅಪ್ಲೈ ಮಾಡ್ಕೊಂಡಿದ್ದೀನಿ. ತಂಪು ಅನ್ನಿಸ್ತಾ ಇದೆ, ಯಾಕಂದರೆ ಬೇವಿನ ಸೊಪ್ಪು ಮತ್ತು ಮೆಂತ್ಯ ತಂಪಲ್ವಾ, ತುಂಬ ತಣ್ಣಗಾಯ್ತು ಇವಾಗ ನನ್ನ ತಡೆ. ಸೊ ಒಂದು ಅರ್ಧ ಗಂಟೆ ಬಿಡ್ತೀನಿ, ಆಮೇಲೆ ಹೆಡ್ ವಾಶ್ ಮಾಡ್ಕೊತೀನಿ. ಸೊ ಹೊಟ್ಟೆ ಹಸಿತಾಯಿತ್ತು ಅಂತ ಬ್ರೆಡ್ ಜಾಮ್ ತಿಂತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಎಡಿಟಿಂಗ್ ಇದೆ, ಅದು ಕೂಡ ಮಾಡ್ಕೊಂಬಿಡ್ತೀನಿ. ಫ್ರೆಂಡ್ಸ್, ಮತ್ತೆ ನಾನು ಈವ್ನಿಂಗ್ ಆಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಆಗೋದೆ, ಕೆಲಸ ಈ ಕೆಲಸ ಅನ್ನೋದ್ರಲ್ಲಿ. ಸೊ ಹೆಡ್ ಬಾತ್ ಮಾಡ್ಕೊಂಡಾಗ ನನ್ನ ಹೇರ್ಸ್ ಇವಾಗ ಚೆನ್ನಾಗಿದೆ. ಸ್ವಲ್ಪ ಡ್ಯಾಂಡ್ರಫು ಕೂಡ ಕಮ್ಮಿ ಆಗಿದೆ ಅನಿಸುತ್ತೆ. ಇದು ಫಸ್ಟ್ ರಿಸಲ್ಟ್ಗೆ ನಮ್ಗೆ ಗೊತ್ತಾಗುತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗೋದು. ಸೊ ಇದೇ ಥರ ಮಾಡ್ತಾ ಇರಬೇಕು. ವೀಕ್ಲಿ 1 ಟೈಮ್ 2 ಟೈಮ್ ಮಾಡ್ಕೊತಾ ಇದ್ದರೆ ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ. ಸೊ ಈಗ ನಾನು ನನ್ನ ಗೋಲ್ಡ್ ಇಯರಿಂಗ್ಸ್ ಬಗ್ಗೆ ಕೇಳಿದ್ರಲ್ಲ, ಅದ್ರ ಬಗ್ಗೆ ಇನ್ಫಾರ್ಮ್ ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ, ನನ್ನ ರೀಸೆಂಟಾಗಿ ನಾನು ತಗೊಂಡಿರೋಂಥ ಗೋಲ್ಡ್ ಇಯರಿಂಗ್ಸು ಡಿಸೈನ್ ಹೇಗಿದೆ, ಅದರ ಗ್ರಾಮ್ ಎಷ್ಟು, ಮತ್ತು ಎಷ್ಟು ಅಮೌಂಟ್ ಆಯಿತು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಈಗ ತೋರಿಸ್ತೀನಿ ನನ್ನ ಇಯರಿಂಗ್ಸು. ಸೊ ನೋಡಿ, ಇದು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ. ಇದ್ರ ಡಿಸೈನು ಫ್ರೆಂಡ್ಸ್, ಇದು ಇಯರಿಂಗ್ಸು ನಾನು
ತಗೊಂಡಿದ್ದು ಇಲ್ಲಿ ಚಿಂತಾಮಣಿಯಲ್ಲೇ. ಸೊ ಈ ಗ್ರಾಮ್ ಎಷ್ಟಿದೆ ಇದ್ರದ್ದು, ಆಮೇಲೆ ಎಷ್ಟಾಯಿತು ಅಮೌಂಟು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ನಾವು ಬೆಳ್ಳಿ ಕೊಟ್ಬಿಟ್ಟು ಗೋಲ್ಡ್ ತಗೊಂಡ್ವಿ. ಸೊ ನಂದು ಹಳೇದೆಲ್ಲ ಕಾಲು ಗೆಜ್ಜೆಗಳೆಲ್ಲ ಇತ್ತು, ಓಕೆನಾ. ಒಂದು 4 ಸೆಟ್ ಇತ್ತು ಬೆಳ್ಳಿದು ಕಾಲು ಗೆಜ್ಜೆ. ಆಮೇಲೆ ನನ್ನ ಮಗಳ ಕಾಲು ಗೆಜ್ಜೆ ತೊಗೊಬೇಕು ಅಂತ ಹೋಗಿದ್ದು. ಈಗ ಬೆಳ್ಳಿದು ಕಾಲು ಗೆಜ್ಜೆ ಎಲ್ಲ ಕೊಟ್ಬಿಟ್ಟು ಅವಳಿಗೆ ತೊಗೊಳ್ಳೋಣ. ಮತ್ತು ನನ್ನ ಮಗನಿಗೆ ಕೈದು ಬರುತ್ತಲ್ವ, ಅದು ಕರಿಮಣಿ ಹಾಕಿ ಕಡ್ಗ ಥರ ಬರುತ್ತಲ್ವ, ಅದು ದೃಷ್ಟಿ ಆಗದಿರೋ ಥರ. ಸೊ ಆ ಬಳೆ ಮಗುಗೆ ತಗೊಳ್ಳೋಣ ಬೆಳ್ಳಿದ್ದು. ಆಮೇಲೆ ಇವಳಿಗೆ ಕೃತಿಕ್ಷಗೆ ಕಾಲು ಗೆಜ್ಜೆ ತಗೊಳ್ಳೋಣ ಅಂತ ಅಂದ್ಕೊಂಡು ಬೆಳ್ಳಿ ಮಾರೋಣ ಅಂತ ಅಂದ್ಬಿಟ್ಟು ನಂದು 4 ಸೆಟ್ಟು ಗೆಜ್ಜೆ ಇತ್ತು. ಆಮೇಲೆ ಇನ್ನು ಸ್ವಲ್ಪ ಇನ್ನೂ ಹಳೇದು ಒಂದು ಬೆಳ್ಳಿ ಇದಿತ್ತು, ಕಾಲು ಗೆಜ್ಜೆನೇ ಇತ್ತು, ಚೈನು ಆ ಥರ ಎಲ್ಲ ಇತ್ತಲ್ವ. ಸೊ ಅದನ್ನು ಹೋಗಿ ಕೊಡೋಣ ಅಂತ ಅಂದ್ಕೊಂಡ್ವಿ. ನಮ್ಗೆ ಇಷ್ಟು ಶಾಕ್ ಆಗೋಯ್ತು ಅಂದರೆ, ನಮಗೆ ಖುಷಿನೂ ಆಗೋಯ್ತು, ಸರ್ಪ್ರೈಸ್ ಆಗೋಯ್ತು. ಯಾಕಂದರೆ ನಂದು ಕಾಲು ಗೆಜ್ಜೆ ಎಲ್ಲ ಸೇರಿ ಎಷ್ಟು ಗ್ರಾಮ್ ಬಂದುಬಿಡ್ತು ಅಂತಂದರೆ 100 ಆ ಥರ ಎಲ್ಲ ಬಂದುಬಿಡ್ತು ಗ್ರಾಮ್ಸ್, ಹಳೇದು ಗೆಜ್ಜೆಗಳೆಲ್ಲ ಹಾಕಿದ್ದಕ್ಕೆ. ಆಮೇಲೆ ಅದರಿಂದ ಅದರಲ್ಲೇ ನಮಗೆ 20-25 ಸಾವಿರ ಏನೋ ಬೆಳ್ಳಿದೇ ಬಂದ್ಬಿಡ್ತು ನಮಗೆ ಕೊಟ್ಟಿದ್ದಕ್ಕೆ. ಆಮೇಲೆ ನೆಕ್ಸ್ಟು ಪಾಪು ಗೆಜ್ಜೆ ತಗೊಂಡ್ವಿ ಅದರಲ್ಲೇ. ಆಮೇಲೆ ನನ್ನ ಮಗನಿಗೂ ಬಳೆ ತಗೊಂಡ್ವಿ. ಇನ್ನು ಮಿಕ್ಕಿದ ಅಮೌಂಟ್ಗೆ ನಾವು ಇದು ಗೋಲ್ಡ್ ಚೈನ್ ತಗೊಂಡ್ವಿ. ನಂದು ಹಳೇದು ಒಂದು ಗೋಲ್ಡ್ ಇಯರಿಂಗ್ ಇತ್ತು, ಅದು ತುಂಬ ಹಳೇದು, ನಾನು ಯೂಸೇ ಮಾಡ್ತಾ ಇರಲಿಲ್ಲ, ಹಂಗೆ ಇತ್ತು. ಸೊ ಅದನ್ನು ನಾವು ಇದಕ್ಕೆ ಹಾಕ್ಬಿಟ್ಟು ನಾವು ಇದನ್ನು ತಗೊಂಡಿದ್ದು. ಸೊ ಬೆಳ್ಳಿಗೆ ಬಂದಿದ್ದ ದುಡ್ಡು ಮತ್ತು ನನ್ನ ಹಳೇ ಚಿಕ್ಕ ಇಯರಿಂಗ್ಸ್ಗೆ ಹಾಕಿದ್ದು ದುಡ್ಡು ಅಲ್ಲಿ, ಮತ್ತು ನಾವು ಒಂದು 20,000 ಹಾಕಿ ಈ ಇಯರಿಂಗ್ಸು ತಗೊಂಡಿದ್ದು. ಇದು ಗ್ರಾಮ್ ಎಷ್ಟಿದೆ ಅಂತಂದರೆ 3 ಪಾಯಿಂಟ್ ಸಮಥಿಂಗ್ ಇದೆ. ನಾನು ಮರ್ತೋಗ್ಬಿಟ್ಟಿದ್ದೀನಿ, ನನಗೆ ನೆನಪಿನ ಶಕ್ತಿನೇ ಇಲ್ಲ, ಮರ್ತೋಗೋದು ಜಾಸ್ತಿ ನಾನು, ಅದಕ್ಕೆ ನನಗೆ. ಬಟ್ ಇದು 3 ಗ್ರಾಮ್ ಮೇಲೆ ಇದೆ, ಜಾಸ್ತಿನೇ ಇದೆ. ಸೊ ಅದಾದಮೇಲೆ ಲೆಕ್ಕ ಹಾಕ್ಕೊಂಡ್ವಿ ನಾವು, ಎಲ್ಲ ತೆಗೆದು ಇದು ಮಾಡಿ ಕೊಟ್ಟಿದ್ದಾರೆ. ಇವತ್ತಿನ ಪ್ರೈಸ್ ಏನಿದೆ ನೋಡಿಬಿಟ್ಟು 1 ಗ್ರಾಮ್ ಗೋಲ್ಡ್ ಎಷ್ಟಿದೆ ಅಂತ ನೋಡಿ 3 ಸಮಥಿಂಗ್ ಅರೌಂಡ್ 4 ಬರ್ತಾಯಿತ್ತಿದ್ದು, ಓಕೆನಾ. 3 ಪಾಯಿಂಟ್ ಸಮಥಿಂಗ್ ಇರ್ಬೋದು, ನಂಗೆ ನಿಜವಾಗ್ಲೂ ನೆನಪಿಲ್ಲ, ಇಲ್ಲಂದಿದ್ರೆ ಹೇಳ್ತಾ ಇದ್ದೆ. ಸೊ ಇದಕ್ಕಿಂತ ಇನ್ನೂ ಒಂದು ತುಂಬ ಚೆನ್ನಾಗಿತ್ತು, ಅದು ನೋಡಿದೆ, ಅದು 4 ಗ್ರಾಮ್ ಮೇಲೆ ಬಂತು. ಬೇಡ ಸದ್ಯಕ್ಕೆ ಅಂತ ಅಂದ್ಬಿಟ್ಟು ನಾನು ಇದು ಸಿಂಪಲ್ಲಾಗಿ, ನಂಗೆ ಈ ಥರ ಡಿಸೈನ್ ಬೇಕಾಗಿತ್ತು ನೋಡಿ, ಇದು 2 ಮನಿ ಈ ಥರ ಉದ್ದಕ್ಕಿದೆಯಲ್ಲ, ಸೊ ಆ ಥರದ್ದು ಬೇಕಾಗಿತ್ತು. ಹಿಂಗೆಲ್ಲ ಶೇಕ್ ಮಾಡಿದಾಗೆಲ್ಲ ಹಿಂಗೆ ಶೇಕ್ ಆಗಬೇಕಾಗಿತ್ತು, ಆ ಥರದ್ದು ಬೇಕಿತ್ತು, ಸ್ವಲ್ಪ ಲಾಂಗ್ ಆಗಿರೋದು ಬೇಕಿತ್ತು ಅಂತ ಇಷ್ಟಪಟ್ಟಿದ್ದೆ. ಅದಕ್ಕೆ ಇದನ್ನು ನೋಡಿದ ತಕ್ಷಣ ತಗೊಂಡೆ. ಸೊ ಇನ್ನೊಂದು ಫ್ರೆಂಡ್ಸ್, ಅದು ಇನ್ನೂ ಸಖತ್ತಾಗಿತ್ತು. ನಾನು ನೆಕ್ಸ್ಟ್ ಇನ್ನು ಯಾವಾಗಾದರೂ ಮನಿ ಸೇವಿಂಗ್ಸ್ ಮಾಡಿದಾಗ ಆದರೆ ನಾನು ಅದು ತೊಗೊಬೇಕು ಅಂತ. ಅದಕ್ಕಿಲ್ಲಿ ಇದು ಸ್ಟೋನ್ ಎಲ್ಲ ಬಂದಿತ್ತು, ವೈಟ್ ಸ್ಟೋನ್ ಬಂದು ಅದು ಮಿನ್ಮಿನ ಅಂತ ಮಿಂಚ್ತಾ ಇತ್ತು, ಇನ್ನೂ ದಪ್ಪಕ್ಕೆ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ಅದಂತೂ ಒಳ್ಳೆ ನವಿಲ್ ಡಿಸೈನ್ ಇತ್ತು ಅದರಲ್ಲಿ. ಸೊ ಚೆನ್ನಾಗಿತ್ತು, ಅದು ತೊಗೊಳಕ್ಕಾಗಲಿಲ್ಲ. ಓಕೆ ಇರಲಿ, ಎಲ್ಲದಕ್ಕೂ ಟೈಮ್ ಬರುತ್ತಲ್ವಾ. ಸೊ ನನಗೆ ನೆಕ್ಸ್ಟ್ ಇಷ್ಟ ಆಗಿದ್ದು ಇದಂತೂ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್, ಡೈಲಿ ಯೂಸ್ ಮಾಡೋರಿಗೆ ಆರಾಮ್ಸೆ ಹಾಕ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ನನ್ನ ಕಿವಿಗಂತೂ ತುಂಬ ಸೂಟ್ ಆಯಿತು, ನನಗಂತೂ ಸೂಟ್ ಆಗುತ್ತೆ ಇದು, ಚೆನ್ನಾಗಿದೆ ಇದು. ಇದಿತ್ತು ಅಂತಂದರೆ ಬೇರೆ ಹಾಕ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿದೆ ಇದು. ಸೊ ಇಷ್ಟ ಆಗಿತ್ತು. ಸೊ ಅವತ್ತು ಬಿಲ್ಲಿಂಗು ಎಲ್ಲ ಬಂದು ಒಂದು 60,000 ಮೇಲೇ ಬಿಲ್ಲಿಂಗು ಎಲ್ಲ ಆಗಿತ್ತು. ನಾವು ಬೆಳ್ಳಿದೆಲ್ಲ ಕೊಟ್ವಲ್ಲ, ಸೊ ಅದೆಲ್ಲ ಸೇರಿಸಿ ಮ್ಯಾನೇಜ್ ಮಾಡಿ ನನಗೆ ಇಯರಿಂಗ್ಸು ಮತ್ತು ಅರ್ಶಿಗೂ ಹೌದು ಮರ್ತೇ ಹೋದ, ಅರ್ಶು ಕೂಡ ಒಂದು ಇದು ತಗೊಂಡ್ರು, ಉಂಗುರ ತಗೊಂಡ್ರು, ಇದಕ್ಕೆ ಹಾಕ್ಕೊಳ್ಳೋದು ಬೆಳ್ಳಿದೊಂದು ಉಂಗುರ ತೊಗೊಂಡ್ರು. ಅವ್ರಿಗೆ ಗ್ರೀನ್ ಕಲರ್ದು ಏನೋ ಒಂದು ಸ್ಟೋನ್ ಇರೋ ಥರ ಉಂಗುರ ಬೇಕು ಅಂತ ಬೆಳ್ಳಿದು ಉಂಗುರ ತೊಗೊಂಡ್ರು. ನಾನಿದು ಗೋಲ್ಡ್ ಇಯರಿಂಗ್ಸ್ ತಗೊಂಡೆ, ಮತ್ತು ಪಾಪು ಗೆಜ್ಜೆ ತಗೊಂಡ್ಲು, ನನ್ನ ಮಗ ಕೈ ಬಳೆ
ದೃಷ್ಟಿ ತೆಗಿಬಾರ್ದು ಅದು ತೊಗೊಳೋದು. ಸೊ 4 ಜನನು ಇಷ್ಟು ತೊಗೊಂಡು ಬಂದಿದ್ದೀವಿ. ಸೊ ನಾನು ಹೇಳೋದು ಏನು ಅಂತಂದರೆ, ಬೆಳ್ಳಿ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಅದನ್ನು ಜೋಪಾನವಾಗಿ ಮಾಡಿ ಇಟ್ಕೊಳ್ಳಿ. ಅದೇನಾದರೂ ಕಟ್ಟಾದರೂ ಕೂಡ ಅಷ್ಟೇ, ಯಾರಿಗಾದ್ರೂ ಕೊಡೋದಾಗಲಿ ಇಲ್ಲ ಎಲ್ಲೋದ್ರ ಎತ್ತಿಗೆ ಬಿಡೋದಾಗಲಿ ಬಿಸಾಕೋದಾಗಲಿ ಮಾಡೋಕ್ಕೆ ಹೋಗಬೇಡಿ, ಇಟ್ಕೊಂಡಿರಿ. ಎಷ್ಟು ರೇಟ್ ಅದು ಬರುತ್ತೆ ಅಂತಂದರೆ, ನಾವು ಬೆಳ್ಳಿ ಮಾರಿನೇ ಗೋಲ್ಡ್ ತೊಗೊಬೋದು, ನಿಜ ಬೆಳ್ಳಿ ಮಾರಿನೇ ಗೋಲ್ಡ್ ತೊಗೊಬೋದು. ಸೊ ಅದಕ್ಕೆ ಹೇಳ್ತಾ ಇರೋದು, ಬೆಳ್ಳಿ ಆಗಲಿ ಗೋಲ್ಡ್ ಆಗಲಿ ಜೋಪಾನವಾಗಿ ಇಟ್ಕೊಂಡಿರಿ. ಅದ್ರ ಬೆಲೆ ಯಾವತ್ತಿದ್ರು ಅದ್ರ ಬೆಲೆ ಸಿಕ್ಕೇ ಸಿಗುತ್ತೆ. ಸೊ ನಾನು ಆವಾಗ ಹಳೇ ಗೋಲ್ಡ್ದು ನಾನು ಹಾಕ್ಬಿಟ್ಟು ಇದು ತೊಗೊಂಡೆ ಅಂತ ಹೇಳಿದ್ನಲ್ಲ, ಆ ಇಯರಿಂಗ್ಸು ಯಾವಾಗ ತೊಗೊಂಡಿದ್ದು ಬರೀ 1,000 2,000ಕ್ಕೆ ಏನೋ ತೊಗೊಂಡಿರೋದು. ನಾನು ಓದ್ತಾ ಇದ್ದಾಗ ಏನೋ ಗಿಫ್ಟಾಗಿ ಬಂದಿದ್ದು ಅನಿಸುತ್ತೆ ಅದು. ನಮ್ಮಮ್ಮ ಹೇಳಿದರು ಇಷ್ಟಿದೆ ಅಮೌಂಟು ಆಗುತ್ತೆ ಅದು ಅಂತ ಹೇಳಿದ್ರು. ಗೋಲ್ಡ್ ಅಂತ ಜೋಪಾನ ಇಟ್ಟಿದ್ರು. ಸೊ ಅದನ್ನು ಕೊಟ್ಟು ಇದನ್ನು ತೊಗೊಂಡೆ. ಅದು ರೇಟ್ ಜಾಸ್ತಿ ಬಂತು. ನಾವಾಗ 2,500 ಸಾವಿರ ತೊಗೊಂಡ್ರೆ ಇವಾಗ ಅದು 20,000 ಹಂಗಾಗುತ್ತೆ. ಸೊ ಅದಕ್ಕೆ ನಾವು ಗೋಲ್ಡ್ ಯಾವತ್ತಿದ್ರು ಜೋಪಾನವಾಗಿ ಇಟ್ಕೊಳ್ಳೋಣ. ಬೆಳ್ಳಿ ಜಾಸ್ತಿ ತೊಗೊಂಡಷ್ಟು ನಮಗೆ ಲಾಭ. ಅದು ಯಾಕಂದರೆ ಅದು ವೆಯ್ಟ್ ಬರುತ್ತಲ್ವ, ಸ್ವಲ್ಪ ಅದು ವೆಯ್ಟ್ ಬಂದಷ್ಟು ಲೆಕ್ಕ ಜಾಸ್ತಿನೇ ಬರುತ್ತೆ. ಆಮೇಲೆ ಇನ್ನೂ ಇದ್ದಾವೆ ನನಗೆ ಅಲ್ಲಿ ಬೆಳ್ಳಿ ಇದು ಲಕ್ಷ್ಮಿ ವಿಗ್ರಹ ಯಾರೋ ಬಂದು ತೊಗೊಳಕ್ಕೆ ಬಂದಿದ್ರು ಅವತ್ತು ನಾವು ಇದು ಗೋಲ್ಡ್ ತೊಗೊಳ್ಳುವಾಗ. ಅವಾಗೆಲ್ಲ ಇಷ್ಟಿಷ್ಟು ಚಿಕ್ಕದಾಗಿ ಲಕ್ಷ್ಮಿ ವಿಗ್ರಹ ಎಲ್ಲ ಇತ್ತು ಬೆಳ್ಳಿದು. ಅದೆಲ್ಲ ಬರೀ 14,000 20,000 ಅಷ್ಟೇ ಅಂತ ಹೇಳ್ತಾಯಿದ್ರು. ಚೆನ್ನಾಗಿರೋದು. ಓಕೆ, ಈ ಸರಿ ನಾನು ಸೇವಿಂಗ್ಸ್ ಮಾಡಿ ಬೆಳ್ಳಿ ವಿಗ್ರಹ ಯಾವುದಾದ್ರೂ ಲಕ್ಷ್ಮೀದಾಗಲಿ ಗಣೇಶದಾಗಲಿ ಇಲ್ಲ ಅದ್ರ ಜೊತೆಗೆ ಮತ್ತು ಬೆಳ್ಳಿ ದೀಪಗಳು ತಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ಸರಿ ಸೇವಿಂಗ್ಸ್ ಮಾಡಿಬಿಟ್ಟು ನಾನು ಬೆಳ್ಳಿದು ತೊಗೊತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಓಕೆ, ಈ ಇಯರಿಂಗ್ಸ್ ಹೆಂಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆದಷ್ಟು ಮಾಡ್ತೀನಿ, ನೋಡ್ತಾಯಿರಿ. ಸೊ ಇಯರಿಂಗ್ಸ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ? ಓಕೆ, ಮತ್ತೆ ಸಿಗ್ತೀನಿ, ಓಕೆನಾ? ಬಾಯ್. ಸೊ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ನೈಟ್ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಚಪಾತಿ ಅದಕ್ಕೆ ಕಾಂಬಿನೇಷನ್ ಪನ್ನೀರ್ ಗ್ರೇವಿ ಮಾತ್ರ ಸಖತ್ತಾಗಿರುತ್ತೆ. ಗಂಡ ಹೆಂಡತಿ ಥರ ಇವು 2 ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆಯಿತಾ? ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.